ಕರ್ನಾಟಕ ಉಪಚುನಾವಣೆಯ ಟಿಕೆಟ್ ಹಂಚಿಕೆ ಗೊಂದಲ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದನ್ನ ಸಾರುತ್ತೆ. ಸದ್ಯದ ವಿದ್ಯಮಾನದ ಬಗ್ಗೆ ಜಾಣ್ಮೆಯಿಂದ ಉತ್ತರ ನೀಡಿರುವಂತಹ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಹೇಳಿರುವಂತಹ ಶಿಸ್ತನ್ನೇ ನಾನು ಪಾಲನೆ ಮಾಡ್ತಾ ಇದ್ದೇನೆ ಎನ್ನುವಂತಹ ವಿಚಾರವನ್ನು ಮಾತನಾಡ್ತಾರೆ. ಅಲ್ಪಸಂಖ್ಯಾತ ಸಮುದಾಯದ ನಜೀರ್ ಅಹಮದ್ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಿದ ನಂತರ ಅವರು ಮಾತನಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಪಾರ್ಟಿಯಿಂದ ನನಗೆ ಏನೂ ಜವಾಬ್ದಾರಿಯನ್ನ ನೀಡುತ್ತೋ ಅದನ್ನ ನಾನು ಪಾಲನೆ ಮಾಡ್ತೇನೆ. ಅವರು ಕೊಟ್ಟಿಲ್ಲ ಅಂತಂದ್ರೂ ನಾನು ಪಾಲನೆ ಮಾಡುವುದಿಲ್ಲ. ಮುಖ್ಯಮಂತ್ರಿಗಳು ನನಗೆ ಏನನ್ನ ಸೂಚನೆ ನೀಡ್ತಾರೋ ಅದನ್ನೇ ನಾನು ಮಾಡ್ತೇನೆ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ. ಪಾರ್ಟಿಯಲ್ಲಿ ಶಿಸ್ತು ಮುಖ್ಯ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಾರ್ಟಿಯಲ್ಲಿ ಶಿಸ್ತು ಮುಖ್ಯ ಅಂತ ಹೇಳಿ ಉತ್ತರವನ್ನ ನೀಡ್ತಾರೆ. ಈ ಪ್ರಶ್ನೆಗೆ ಉತ್ತರಿಸಿದಂತಹ ಜಮೀರ್ ಅಹಮದ್ ಖಾನ್ ಅವರು ಡಿಕೆ ಶಿವಕುಮಾರ್ ಹೇಳೋದು ಸರಿಯಾಗೇ ಇದೆ, ಅವರು ಹೇಳಿದಂತಹ ಶಿಸ್ತನ್ನೇ ನಾನು ಪಾಲನೆ ಮಾಡ್ತಾ ಇದ್ದೇನೆ. ನನ್ನನ್ನ ಸ್ಟಾರ್ ಕ್ಯಾಂಪಿಯನ್ ಆಗಿ ಮಾಡಿದ್ರು. ಕರ್ನಾಟಕ ಉಪಚುನಾವಣೆಯ ವೇಳೆಯಲ್ಲಿ ನಾನೆಲ್ಲೂ ಕೂಡ ಮೋಜು ಮಸ್ತಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಕೇರಳ ಪ್ರಚಾರದ ಜವಾಬ್ದಾರಿಯನ್ನ ನನಗೆ ನೀಡಿದ್ರು. 8 ಜಿಲ್ಲೆಗಳಲ್ಲಿ ಪ್ರಚಾರ ಮಾಡಬೇಕು ಅಂತ ಹೇಳಿದ್ರು. ಅದನ್ನ ನಾನು ಶಿಸ್ತಿನಿಂದ ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಬಂದಿದ್ದೇನೆ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ನೇರ ಉತ್ತರವನ್ನ ಡಿಕೆ ಶಿವಕುಮಾರ್ ಅವರು ಕೊಡ್ತಾರೆ. ದಾವಣಗೆರೆ ಟಿಕೆಟ್ ಗೊಂದಲ ಏನಿತ್ತಲ್ಲ, ಮುಸ್ಲಿಂ ಸಮುದಾಯದ ಇಬ್ಬಾಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಗೊಂದಲದಿಂದಾಗಿ ಇಬ್ಬರು ಕಾಂಗ್ರೆಸ್ನ ನಾಯಕರ ತಲೆದಂಡವಾಗುತ್ತೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಮತ್ತು ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಲಾಗಿದೆ. ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಆಡಿಯೋ ಒಂದು ವೈರಲ್ ಆಗಿದ್ದು, ಅದನ್ನ ಆಧರಿಸಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವೂ ಕೂಡ ಎಐಸಿಸಿ ಕ್ರಮವನ್ನ ಕೈಗೊಳ್ಳುತ್ತಾ ಇರುವಂತಹ ಒಂದು ಕುತೂಹಲ ಕಾಡ್ತಾ ಇತ್ತು. ಮುಸ್ಲಿಂ ಸಮುದಾಯದ ವಿಚಾರದಲ್ಲಿ ಇಬ್ಬಾಗವಾಗಿದೆ. ಕೇರಳದಲ್ಲಿ ಮೋಜು ಮಸ್ತಿ ಮಾಡಲಿಕ್ಕೆ ಹೋಗಿಲ್ಲ ಅಂತ ಹೇಳಿ ಜಮೀರ್ ಏಪ್ರಿಲ್ 7ನೇ ತಾರೀಕಿನವರೆಗೆ ನಾನು ಕೇರಳದಲ್ಲಿ ಪ್ರಚಾರ ಮಾಡಬೇಕಾಗಿತ್ತು, ಆದ್ರೆ ನಾನು ಬರುತ್ತೇನೆ ಅಂತ ಹೇಳಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದಂತಹ ಹಿನ್ನೆಲೆಯಲ್ಲಿ ನಾನು ದಾವಣಗೆರೆ ಮತ್ತು ಬಾಗಲಕೋಟೆ ಪ್ರಚಾರಕ್ಕೆ ಬಂದೆ. ಮಾರ್ಚ್ 29ನೇ ತಾರೀಕು ರಾತ್ರಿಯೇ ಹೊರಟು ದಾವಣಗೆರೆಗೆ ಬರುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ನೀಡಿದ್ರು. ಅದರಂತೆ ಮಾಹಿತಿಯನ್ನ ಕೆಸಿ ವೇಣುಗೋಪಾಲ್ಗೆ ನಾನು ನೀಡಿದೆ. ಅವರು ನಾನೇ ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆಯನ್ನ ನಡೆಸ್ತೇನೆ ಅಂತ ಹೇಳಿದ್ರು. ಆ ನಂತರ ವೇಣುಗೋಪಾಲ್ ಸೂಚನೆಯ ಮೇರೆಗೆ ನಾನು ಇಲ್ಲಿ ಬಂದು 1 ದಿನದ ಪ್ರಚಾರ ಮಾಡಿಕೊಟ್ಟೆ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ. ನಾನು ಹೈಕಮಾಂಡ್ ಹೇಳಿದ್ದ ಕೆಲಸವನ್ನ ಮಾಡಿದ್ದು. ಜಮೀರ್ ಏಪ್ರಿಲ್ 4ನೇ ತಾರೀಕಿನವರೆಗೂ ಕೂಡ ಜಮೀರ್ ಅವರನ್ನ ಕೇರಳದಿಂದ ಕಳಿಸಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ವೇಣುಗೋಪಾಲ್ ಅವರೇ ಸಿದ್ದರಾಮಯ್ಯ ಅವರು ಹೇಳಿದ್ರು. ನಾನು ಯಾರ ಮಾತನ್ನು ಕೂಡ ಕೇಳಬೇಕು, ನಾನು ಕೇರಳದಲ್ಲಿ ಇದ್ದಿದ್ದು ಪಕ್ಷದ ಪ್ರಚಾರಕ್ಕೆ ಹೊರತು ನನ್ನ ಸ್ವಂತ ಕೆಲಸಕ್ಕೆಲ್ಲ. ನಾನು ಕೇರಳದಲ್ಲಿ ಮಾಡಿದ್ದು ಹೈಕಮಾಂಡ್ ನನಗೆ ಸೂಚಿಸಿದಂತಹ ಕೆಲಸವನ್ನ. ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷದ ಶಿಸ್ತು ಮುಖ್ಯ ಎನ್ನುವಂತಹ ಹೇಳಿಕೆಯನ್ನ ಏನ್ ಹೇಳಿದ್ದಾರೋ ಅದು ಸರಿಯಾಗಿಯೇ ಇದೆ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ವ್ಯಂಗ್ಯವಾಗಿ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟನ್ನು ನೀಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದು ಸರಿಯಾ ತಪ್ಪಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.